ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕುಕಿಂಗ್ ಚಾನಲ್. ಸೊ ಇವತ್ತು ಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ. ಏನಂದರೆ ಮನೆಯಲ್ಲೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಪೇಸ್ಟ್ರಿ ಕೇಕ್ನ ವೆನಿಲಾ ಕೇಕ್ನ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಬರೀ ನಾವು 4 ಇಂಗ್ರೀಡಿಯೆಂಟ್ಸ್ನ ಅಷ್ಟೇ ಯೂಸ್ ಮಾಡಿರೋದು. ಅಷ್ಟನ್ನು ಯೂಸ್ ಮಾಡಿದ್ರೆ ನಿಮಗೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಸಿಗೋವಂಥ ಸ್ಪಾಂಜಿ ಸಿಗೋವಂಥ ಪೇಸ್ಟ್ರಿ ಕೇಕ್ ನಿಮಗೆ ರೆಡಿ ಆಗುತ್ತೆ. ಸೊ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನಿಲ್ಲಿ ಬೇಕರ್ಸ್ ಅನ್ನೋ ಒಂದು ಕಂಪ್ನಿಯಿಂದ ವೆನಿಲಾ ಸ್ಪಾಂಜ್ ಕೇಕ್ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಈ ಪೌಡರ್ ಬಂದು 125 ರುಪೀಸು, 250 ಗ್ರಾಮ್ ಇರುತ್ತೆ. ಇದು ಮಾಡಿದ್ರೆ ಡಬಲ್ ಆಗುತ್ತೆ, ಅಂದರೆ ಅರ್ಧ kg ಕೇಕ್ನ ಮಾಡ್ಬೋದು 1/4 kg ಪೌಡರ್ನ ಯೂಸ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಓಪನ್ ಮಾಡ್ತಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿಲಿ ಹೇಗೆ ಬಂದಿದೆ ಅಂತ. ಸೊ ಇದು 250 ಗ್ರಾಮ್ ಇದೆ. ಇದೊಂದು ಪ್ಯಾಕೆಟು 250 ಗ್ರಾಮ್ ಇದೆ. ಇದು ನಮಗೆ 500 ಗ್ರಾಮಷ್ಟು ಕೇಕ್ ಆಗುತ್ತೆ. ಮತ್ತು ಇದನ್ನು ನೀವು ಫ್ಲೇವರ್ಸ್ ಕೂಡ ತೊಗೋಬೋದು. ರೆಡ್ ವೆಲ್ವೆಟ್, ವೈಟ್ ಫಾರೆಸ್ಟ್, ಬ್ಲ್ಯಾಕ್ ಫಾರೆಸ್ಟಿಗೆ ಫ್ಲೇವರ್ಸ್ ಕೂಡ ಸಿಗುತ್ತೆ. ಸೊ ಅದರಿಂದನೇ ಕೊಟ್ಟಿರ್ತಾರೆ ಎಷ್ಟೆಷ್ಟು ಅಂತ. ಸೊ ಇಲ್ಲಿ ನಾನು 90 ml ಅಷ್ಟು ವಾಟರ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು 35 ml ಅಷ್ಟು ಆಯಿಲ್ನ ತೊಗೋಬೇಕಾಗುತ್ತೆ ಮತ್ತು 2 ಮೊಟ್ಟೆನ ತೊಗೋಬೇಕಾಗುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ನ ಹೇಗೆ ಹಾಕಿ ಮಿಕ್ಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಇಲ್ಲಿ 2 ಮೊಟ್ಟೆನ ಹೊಡೆದಾಕೊಳ್ಳೋಣ. ಇಲ್ಲೇ ಅದರಿಂದನೇ ತೋರಿಸಿರ್ತಾರೆ ಏನೇನು ಹಾಕೋಬೇಕು ಅಂತ. ಸೊ ನಾವು ಅದರಲ್ಲಿ ಏನಿದೆ ಹಾಗೆ ಮಾಡ್ತಿದ್ವಿ. ಸೊ 2 ಮೊಟ್ಟೆನ ಹೊಡೆದಾಕೊಂಡಿದ್ದೀವಿ. 2 ಮೊಟ್ಟೆ ಜೊತೆಗೆ ನಾವು 90 ml ಅಷ್ಟು ವಾಟರ್ನ ಹಾಕೋಬೇಕಾಗುತ್ತೆ. ಅಂದರೆ ಒಂದು ಕಾಲು ಕಪ್ಪಷ್ಟು ವಾಟರ್ನ ಹಾಕೋಬೇಕು, ಅಂದರೆ 90 ml ಅಷ್ಟು. ಮತ್ತು ಇದಕ್ಕೆ ನಾವು 35 ml ಅಷ್ಟು ಆಯಿಲ್ನ ಹಾಕೋಬೇಕಾಗುತ್ತೆ. ಸೊ ನೋಡಿಲಿ, ನಾವು ಆಯಿಲ್ನ ಯೂಸ್ ಮಾಡ್ತಿದ್ದೀವಿ. 35 ml ಅಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಸ್ಕರಿಂದ ವಿಸ್ಕ್ ಮಾಡಿಕೊಂಡ್ರೆ ಅದು ಒಂದು ಬಬಲ್ಸ್ ಥರ ಬರುತ್ತೆ. ಸೊ ಆ ಥರ ಬಬಲ್ಸ್ ಥರ ಎಲ್ಲ ಬಂದಮೇಲೆ ನಾವು ಅದಕ್ಕೆ ಪೌಡರ್ನ ಹಾಕೋಬೇಕಾಗುತ್ತೆ. ಸೊ ಈಗ ನಾನು ವಿಸ್ಕರ್ನ ಸಹಾಯದಿಂದ ಒಂದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ವ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಸ್ಪಾಂಜಿಯಾಗಿ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಕೇಕು. ಮತ್ತು ನೀವೇ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ವಿಸ್ಕ್ ಮಾಡೋದ್ರಿಂದ ಏನು ಜಾಸ್ತಿ ಟೈಮ್ ಹಿಡಿಯೋಲ್ಲ. ಒಂದು 2 ಮಿನಿಟ್ಸ್, 1 ಮಿನಿಟಲ್ಲಿ ವಿಸ್ಕ್ ಮಾಡ್ಕೋಬೋದು. ಸೊ ಈಗ ಇದು ವಿಸ್ಕ್ ಆಗಿದೆ ನೋಡಿ. ಸ್ವಲ್ಪ ಹೇಗೆ ಬಬಲ್ಸ್ ಬಂದಿದೆ ಅಲ್ವಾ. ಸೊ ಈ ರೀತಿ ಬಬಲ್ಸ್ ಬಂದರೆ ಸಾಕು. ನೀವು ಇದಕ್ಕೆ ಪೌಡರ್ನ ಹಾಕೋಬೇಕಾಗುತ್ತೆ. ಅಲ್ಲಿ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳಿ. ಪೌಡರ್ ಅಲ್ಲಿ ಎಷ್ಟಿದೆ ಅಂದರೆ 250 ಗ್ರಾಮ್ ಪೌಡರ್ ಇದೆ ಅಲ್ವಾ. ಸೊ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎತ್ತಿಡೋದು ಆ ರೀತಿ ಎಲ್ಲ ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ ಅದು. ಸೊ ಈಗ ಪೌಡರ್ನ ಹಾಕ್ಕೊಳ್ಳೋಣ. ಸೊ ಈಗ ಇದು ಚೆನ್ನಾಗಿ ಬೀಟ್ ಆಗಿದೆ. ಸೊ ನೋಡ್ತಿದ್ರಲ್ವ. ಸೊ ಇದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಳ್ತಾ, ಇದಕ್ಕೆ ನೀವು ಶುಗರ್ನ ಆ್ಯಡ್ ಮಾಡಬೇಕಾಗಿಲ್ಲ. ಅದರಲ್ಲೇ ಪೌಡರಲ್ಲೇ ಕೇಕ್ ಮಿಕ್ಸ್ ಪೌಡರಲ್ಲೇ ಶುಗರ್ ಆ್ಯಡ್ ಮಾಡಿರ್ತಾರೆ ಅವರು. ಸೊ ನೀವು ಶುಗರ್ನೂ ಆ್ಯಡ್ ಮಾಡಬೇಡಿ. ಸೊ ಅದು ಹೇಗಿತ್ತು ಪೌಡರ್ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಪೌಡರ್ ಹಾಕೋತಾ ಇದ್ದೀನಿ. ಸೊ 2 ತೋರಿಸ್ಬಿಟ್ಟಿದ್ದೀನಿ, ಅದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಬಟ್ ನಾನು ಪೌಡರ್ ಎಷ್ಟಿತ್ತು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದಾಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ನೋಡಿ, ನಾನು ಇದನ್ನು ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಫುಲ್ ಹಾಕ್ಕೊಂಡು ಒಂದು ಸ್ವಲ್ಪನೂ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ವೆನಿಲಾ ಸ್ಪಾಂಜ್ ಕೇಕ್ ಮಿಕ್ಸ್ ಅಂದರೆ ಕೇಕ್ ಮಿಕ್ಸ್ ಪೌಡರ್ ಇದು. ಸೊ ಇದನ್ನು ತೊಗೊಂಡ್ರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ಮತ್ತು ನಿಮಗೆ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು ಈ ಮಿಕ್ಸು. ಇಲ್ಲಿ ನಾನು 1/4 kg ಪ್ಯಾಕೆಟ್ ಅಷ್ಟೇ ತೊಗೊಂಡಿರೋದು, ಯಾಕೆಂದರೆ ಅರ್ಧ kg ಅಷ್ಟು ಕೇಕ್ ಆಗುತ್ತೆ. ಸೊ ನೋಡಿ, ಈಗ ಬಬಲ್ಸ್ ಏನೂ ಇಲ್ಲ. ಸೊ ಗಂಟು ಏನೂ ಇಲ್ಲ. ಸೊ ಆಗ ಮಿಕ್ಸ್ ಆಗಿದೆ. ಸೊ ಈಗ ಇದು ಬ್ಯಾಟರ್ ರೆಡಿಯಾಗಿದೆ ನಮಗೀಗ. ಸೊ ಗೈಸ್ ನೋಡಿ, ಇಲ್ಲಿ ನೀವು ಕೇಕ್ ಬ್ಯಾಟರ್ ಹೇಗಿರುತ್ತೆ ಹಾಗೆ ಬಂದಿದೆ ಅಲ್ವಾ. ಅಲ್ಲಿ ಎಷ್ಟು ಹೇಳಿರ್ತಾರೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಅದೇ ಮೀಡಿಯಮ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕೇಕ್ ಬ್ಯಾಟರ್ ಚೆನ್ನಾಗಿ ರೆಡಿ ಆಗುತ್ತೆ. ಎಲ್ಲೂ ಗಂಟು ಇರೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ರೆಡಿ ಆದಮೇಲೆ ನೀವೀಗ ಇದನ್ನು ಈಗ ನೀವು ಒಂದು ಕುಕ್ಕರ್ನ ಇಲ್ಲ ಏನಾದರೂ ಒಂದು ಪಾತ್ರೆನ ನೀವು ಅದು ಟಿನ್ ಹಿಡಿಯೋ ಹಾಗೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ವಿಸಲ್ನ ತೆಗೆದಿದ್ದೀನಿ ಮತ್ತು ಅದರಲ್ಲಿರೋ ರಬ್ಬರ್ ಕೂಡ ತೆಗೆದ್ಬಿಟ್ಟು ಇದನ್ನು ಪ್ರೀಟ್ ಮಾಡ್ಕೋಬೇಕಾಗುತ್ತೆ. ಒಂದು 10 ಮಿನಿಟ್ಸು ಪ್ರೀಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಚೆನ್ನಾಗಿರೋ ಕೇಕ್ ರೆಡಿ ಆಗುತ್ತೆ. ಸೊ ಈಗ ನಾನಿಲ್ಲಿ ಕೇಕ್ ಟಿನ್ಗೆ ಆಯಿಲ್ನ ಹಾಕ್ಕೊಂಡು ಆಯಿಲ್ನ ಗ್ರೀಸ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಬಟರ್ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕೇಕ್ಗೆ ಬಟರ್ ಪೇಪರ್ ಇದ್ದರೆ ಕೆಳಗಡೆ ಬೇಗ ಬಂದುಬಿಡುತ್ತೆ ಕೇಕ್ ಹೊರಗಡೆಗೆ. ಸೊ ನೋಡಿ, ಬ್ಯಾಟರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿರೋವಂಥ ಒಂದು ಬ್ಯಾಟರ್ ನಿಮಗೆ ರೆಡಿ ಆಗುತ್ತೆ. ಅಲ್ಲಿ ಹೇಗಿದೆ ಆ ರೀತಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ. ಸೊ ಈಗ ಇದು ಬ್ಯಾಟರ್ ಎಲ್ಲ ರೆಡಿಯಾಗಿದೆ. 1-2 ಸಲ ಟ್ಯಾಪ್ ಮಾಡಿ ಈಗ ನಾವು ಒಂದು ಸ್ಟ್ಯಾಂಡ್ನ ಇಟ್ಟು ಕೆಳಗಡೆ ಕುಕ್ಕರ್ನ ಕೆಳಗಡೆ ಒಂದು ಸ್ಟ್ಯಾಂಡ್
ಹ್ಯಾಂಡ್ನ ಇಟ್ಟು ಕೈ ಹಿಂಗೆ ಹಿಡಿದು ನೋಡಿದ್ರೆ ನೀವು ಅದರದ್ದು ಹವಾ ನಿಮಗೆ ತಟ್ಟಬೇಕು, ಅದು ಬಿಸಿಯಾಗಿದೆ ಅಂತ ಹೇಳಿದ್ರೆ. ಸೊ ಆ ರೀತಿ ಆದಮೇಲೆ ನೀವು ಆ ಬ್ಯಾಟರ್ ಏನು ನೀವು ಕೇಕ್ ಟಿನ್ಗೆ ಹಾಕೊಂಡಿರ್ತೀರ ಅದನ್ನು ಇಟ್ಟು 35 ಮಿನಿಟ್ಸ್ ಕರೆಕ್ಟಾಗಿ ನೀವು ಅದನ್ನು ಕುಕ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರೋವಂಥ ಕೇಕ್ ರೆಡಿ ಆಗುತ್ತೆ. ಸೊ ಈಗ ನಾನು ಇದನ್ನು 35 ಮಿನಿಟ್ಸ್ ಕುಕ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಕಡಿಮೆ ಇದಿರಬೇಕು, ಮೀಡಿಯಮ್ ಫ್ಲೇಮಲ್ಲ, ಇನ್ನು ಲೋ ಫ್ಲೇಮಲ್ಲಿ ಇರಬೇಕು, ಅದು ಫ್ಲೇಮ್ ಲೋ ಇರಬೇಕು. ಸೊ ಈಗ ಆದಮೇಲೆ ಈಗ ನಾವು 35 ಮಿನಿಟ್ಸ್ ಆಗಿದೆ. ಸೊ ನೋಡಿ ಗೈಸ್, ನೀವು ಇದು ಒಂದು ಟಿಪ್ಪು, ನೀವು ಸೈಡಲ್ಲೆಲ್ಲ ಚಾಕುನ ಹಾಕಿ ನೋಡಬಾರ್ದು ಬೆಂದಿದೆಯಾ ಇಲ್ಲ ಅಂತ. ನೀವು ಮಧ್ಯಕ್ಕೆ ಹಾಕಿ ನೋಡಿದ್ರೆ, ಯಾಕೆಂದರೆ ಮಧ್ಯದಲ್ಲಿ ಗೊತ್ತಾಗುತ್ತೆ ಕೇಕ್ ಬೆಂದಿದೆಯಾ ಇಲ್ಲ ಅಂತ. ಸೊ ಮಧ್ಯಕ್ಕೆ ಹಾಕಿ ನೋಡಿದಾಗ ನೋಡಿ ಸ್ವಲ್ಪನೂ ಚೂರು ಅಂಟಿಲ್ಲ. ಸೊ ಈಗ ಅಂಟಿಲ್ಲ ಅಂತ ಅಂದರೆ ಇದನ್ನು ಹೊರಗಡೆ ತೆಗೆದು ಫುಲ್ಲು ತಣ್ಣಗಾಗಬೇಕು. ಹೇಗಂದರೆ ನೀವು ಫ್ರಿಡ್ಜಲ್ಲಿ ಇಟ್ಟು ತೆಗೆದ್ರೆ ಹೇಗಿರುತ್ತೆ ಅಷ್ಟು ತಣ್ಣಗಾಗಬೇಕು. ಅಂದರೆ ಒಂದು 25 to 30 ಮಿನಿಟ್ಸ್ ಅದು ತಣ್ಣಗಾಗೋಗ್ಬಿಡಿ ಹೊರಗಡೆ ಇಡೋದಾದರೆ. ಇಲ್ಲ ಅಂದರೆ ನೀವು ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಒಂದು 10 ಮಿನಿಟ್ಸ್ ಇಟ್ಟು ತೆಗೀರಿ, ಯಾಕಂದರೆ ಅದು ತುಂಬ ಬೇಗ ತಣ್ಣಗಾಗಬೇಕಾಗಿರೋದ್ರಿಂದ. ಸೊ ಈಗ ನೋಡಿ ಅದು ಫುಲ್ ತಣ್ಣಗಾಗಿದೆ. ನಾನು ಉಲ್ಟಾ ಮಾಡಿ ತೆಗಿತಾ ಇದ್ದೀನಿ, ತಣ್ಣಗಾಗಿಲ್ಲ ಇನ್ನೂ, ಅದು ಅಂದರೆ ಬಿಸಿಗೆ ಇನ್ನೂ ಸೀದೋಗ್ಬಿಡುತ್ತೆ ಅಂತೇಳಿ ಉಲ್ಟಾ ಮಾಡಿ ತೆಗಿತಿದ್ದೀನಿ. ಬಟರ್ ಪೇಪರ್ ಹಾಕಿರೋದ್ರಿಂದ ಇದು ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಗೈಸ್, ಎಲ್ಲೂ ಸೀದಿಲ್ಲ, ಒಂದು ಮೀಡಿಯಮ್ಗೆ ಬಂದಿದೆ, ತುಂಬ ಸ್ಪಾಂಜಿಯಾಗೂ ಕೂಡ ಬಂದಿದೆ. ನಾನು ಈಗಲೇ ಬಟರ್ ಪೇಪರ್ನ ತೆಗೆದುಬಿಡ್ತಾ ಇದ್ದೀನಿ, ಯಾಕೆಂದರೆ ಅದು ಬೇಗ ಆರಲಿ ಅಂತೇಳಿ ಈಗಲೇ ಬಟರ್ ಪೇಪರ್ನ ತೆಗೆದು ಆರೋದಕ್ಕೆ ಇಟ್ಬಿಡ್ತೀನಿ. ಅಂದರೆ ಫ್ರಿಡ್ಜಲ್ಲಿ ಒಂದು 10 ಮಿನಿಟ್ಸ್ ಇಡ್ತೀನಿ. ಆ 10 ಮಿನಿಟ್ಸ್ ಅಷ್ಟರೊಳಗೆ ನಾವು ಕೇಕ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಡೆಕೋರ್ಗೋಸ್ಕರ ವಿಪ್ಪಿಂಗ್ ಕ್ರೀಮ್ನು ಅಷ್ಟೇ ನೀವು ವಿಪ್ಪಿಂಗ್ ಪೌಡರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪೇಸ್ಟ್ರಿ ಕೇಕ್ ರೆಡಿ ಆಗುತ್ತೆ ನಿಮಗೆ ವಿಪ್ಪಿಂಗ್ ಕ್ರೀಮ್. ಆ ವಿಪ್ಪಿಂಗ್ ಕ್ರೀಮ್ ಕೂಡ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಇವಾಗ ನಾನು ಹೇಳ್ಕೊಡ್ತೀನಿ. ಸೊ ಅದನ್ನು ಕೂಡ ಒಂದು 5 ಮಿನಿಟ್ಸಲ್ಲಿ ನೀವು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ವಿಪ್ಪಿಂಗ್ ಪೌಡರಿಂದ. ಅದು ಒಂದು ಟ್ರಿಕ್ ಇದೆ ಗೈಸ್, ಆ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ಪಕ್ಕ ವಿಪ್ಪಿಂಗ್ ಕ್ರೀಮ್ನ ಬೇಗ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ನಾವು ವಿಪ್ಪಿಂಗ್ ಕ್ರೀಮ್ ಪೌಡರ್ನ ತೊಗೊಂಡಿದ್ದೀವಿ. ಇದು ಕೂಡ ವೆನಿಲಾ ಫ್ಲೇವರ್ದೇ ತೊಗೊಂಡಿದ್ದೀವಿ. ನೀವು ಯಾವುದಾದ್ರೂ ಬೇರೆ ಫ್ಲೇವರ್ ಕೇಕ್ ಮಾಡ್ತಿದ್ದೀರಾ ಅಂದರೆ ಬೇರೆ ಫ್ಲೇವರ್ನ ತೊಗೊಳ್ಳಿ. ನಾನು ಇಲ್ಲಿ ವೆನಿಲಾ ಕೇಕ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ನಾನು ವೆನಿಲಾ ಫ್ಲೇವರ್ದೇ ತೊಗೊಂಡಿದ್ದೀನಿ. ಸೊ ಗೈಸ್, ಇದೇ ಟ್ರಿಕ್. ಈಗ ನೋಡಿ, ನಾನು ಹೇಗೆ ಐಸ್ ಕ್ಯೂಬ್ಸ್ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ನೀವು ಮಿಕ್ಸಿಂಗ್ ಬೌಲ್ನ ಅಂದರೆ ವಿಪ್ಪಿಂಗ್ ಕ್ರೀಮ್ ಯಾವ್ದು ಬೌಲಲ್ಲಿ ಮಾಡ್ತೀರಾ ಆ ಬೌಲ್ನ ಐಸ್ ಕ್ಯೂಬ್ಸ್ ಮೇಲೇ ಇಟ್ಕೋಬೇಕಾಗತ್ತೆ. ಸೊ ನೋಡಿ ಈಗ ಹೇಗೆ ಪ್ಲೇಸ್ ಮಾಡ್ತಾಯಿದ್ದೀನಿ ನಾನು ಅಂತ. ಸೊ ನೋಡಿ ಈ ರೀತಿಯೇ ಪ್ಲೇಸ್ ಮಾಡಬೇಕು. ಇದು ಒಂದು ಟ್ರಿಕ್ಕು. ಬೇರೆಯವರೆಲ್ಲ ಹೇಳ್ತಾರೆ ಬೇರೆ ವಿಡಿಯೋಸಲ್ಲೆಲ್ಲ ಅದನ್ನು ಕರೆಕ್ಟಾಗಿ ಹೋಗಿ ಒಂದು ಏನು ಐಸ್ ಕ್ಯೂಬ್ಸ್ ಹಾಕಿರ್ತಾರೆ ಅದರದ್ದು ಒಂದು ಪಾತ್ರೆಗಳ ಮೇಲೆ ಕರೆಕ್ಟಾಗಿ ಹೋಗಿ ಕೂರಬೇಕು ಅಂತೆಲ್ಲ ಹೇಳ್ತಾರೆ, ಐಸ್ ಕ್ಯೂಬ್ಸ್ ಟಚ್ ಆಗಬಾರ್ದು ಅಂತ. ಸೊ ಆ ರೀತಿ ಎಲ್ಲ ಆದರೆ ನಿಮಗೆ ಬೇಗ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಲ್ಲ. ಸೊ ಈಗ ನಾನು ನೋಡಿರಿ ವಿಪ್ಪಿಂಗ್ ಬ್ಯಾಗ್. ಸೊ ಗಾಯ್ಸ್, ಇಲ್ಲಿ ನಾನು ವಿಪ್ಪಿಂಗ್ ಪೌಡರ್ನ ತಗೊಂಡು 1 ಕಪ್ಪಷ್ಟು ವಿಪ್ಪಿಂಗ್ ಪೌಡರ್ಗೆ 1 ಕಪ್ಪಷ್ಟು ಮಿಲ್ಕ್ನ ಹಾಕ್ಕೊಂಡು, ಅಂದರೆ ಮಿಲ್ಕು ಆರಿರಲಿ ಸೊ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತುಂಬಾ ವಿಸ್ಕ್ ಮಾಡ್ಕೊಳ್ಳಿ, ವಿಸ್ಕನ್ನು ಸಹಾಯದಿಂದ ತುಂಬಾ ಬೀಟ್ ಮಾಡ್ಕೊಳ್ಳೋದ್ರಿಂದ ಏರೆಲ್ಲ ಅದರೊಳಗೆ ಸೇರಿಕೊಂಡು ಅದು 1 ಕಪ್ಪು ಹಾಲು ಮತ್ತು 1 ಕಪ್ಪು ವಿಪ್ಪಿಂಗ್ ಪೌಡರ್ ಸೇರಿ 6 ಕಪ್ಪಷ್ಟು ನಿಮಗೆ ವಿಪ್ಪಿಂಗ್ ಕ್ರೀಮ್ ರೆಡಿ ಸಿಗುತ್ತೆ ನಿಮಗೆ. ಸೊ 6 ಕಪ್ ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಲ್ವಾ. ಸೊ ಅದರಿಂದ ನೀವು ಈ ರೀತಿ ಐಸ್ ಕ್ಯೂಬ್ಸ್ನ ಕೆಳಗೆ ಇಟ್ಟು ಮಾಡಿದ್ರೆ ನಿಮ್ಗೆ 6 ಕಪ್ಪಷ್ಟು ಪಕ್ಕ ಸಿಗುತ್ತೆ. ಯಾಕೆಂದರೆ ಐಸ್ ಕ್ಯೂಬ್ಸು ಅದಕ್ಕೆ ಟಚ್ ಆಗ್ತಿರೋದ್ರಿಂದ ಅದು ತುಂಬಾ ಏರ್ ತುಂಬಿಕೊಂಡು ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ನೋಡಿ ಎಷ್ಟು ಗಟ್ಟಿ ಬರ್ತಿದೆ ಅಂತ. ಸೊ ನಾನು ಕಲರ್ಗೆ ವೆನಿಲಾ ಫ್ಲೇವರ್ಗೆ ಒಂದು ಪೈನಾಪಲ್ ಕಲರ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಗಟ್ಟಿ ಬರ್ತಿದೆ ಅಂತ. ಹೀಗೆ ವಿಸ್ಕ್ ಮಾಡ್ಕೊಳ್ಳಿ. ಸೊ ತುಂಬಾ ವಿಸ್ಕ್ ಮಾಡಬೇಕು, ಅಂದರೆ 5 ಮಿನಿಟ್ಸ್ ಸಾಕು ವಿಸ್ಕ್ ಮಾಡೋದ್ರಿಂದ. ಫಾಸ್ಟಾಗಿ 5 ಮಿನಿಟ್ಸ್ ವಿಸ್ಕ್ ಮಾಡಿ. ನಾವು 5 ಮಿನಿಟ್ಸ್ ಅಷ್ಟೇ ವಿಸ್ಕ್ ಮಾಡಿದ್ದು, ಅಷ್ಟಕ್ಕೆ ತುಂಬಾ ಆಗಿದೆ. ಸೊ ಪೀಕ್ ಬರಬೇಕು, ಎತ್ತು ನೋಡಿದ್ರೆ ಪೀಕ್ ಬರಬೇಕು. ನೋಡಿ ಹೇಗೆ ಪೀಕ್ ಬರ್ತಿದೆ ಅಂತ. ಸೊ ಆ ರೀತಿ ಎಲ್ಲ ಪೀಕ್ ಬಂದರೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಿದೆ ಅಂತ. ಸೊ ಐಸ್ ಕ್ಯೂಬ್ಸು ಕರ್ಗೋಗುತ್ತೆ ಅಷ್ಟು, ಅಂದರೆ 5 ಮಿನಿಟ್ಸ್ಗೆಲ್ಲ ಕರ್ಗೋಗುತ್ತೆ. ಸೊ ಗೈಸ್ ನೋಡಿ, ಇಲ್ಲಿ ಕೇಕ್ ಕೂಡ ಆರಿದೆ. ಕೇಕ್ ಕೂಡ ಆರಿದೆ. ಈಗ ವಿಪ್ಪಿಂಗ್ ಕೇಕ್ನ ಮಧ್ಯಕ್ಕೆ ಕಟ್ ಮಾಡಿ, ನೋಡಿ ಇಲ್ಲಿ ಹೇಗೆ ಮಧ್ಯ ಕಟ್ ಮಾಡಿದ್ದೀನಿ ಅಂತ. ಸೊ ಆ ರೀತಿ ಮಧ್ಯ ಕಟ್ ಮಾಡಿ ಈಗ ಒಂದು ವಿಪ್ಪಿಂಗ್ ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ವಿಪ್ಪಿಂಗ್ ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ವಿಪ್ಪಿಂಗ್ ಕ್ರೀಮ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ ಎಷ್ಟು ತಿಕ್ಕಿದೆ ಅಂತ ನೋಡಿ. ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಅಂದರೆ ಈ ರೀತಿ ತಿಕ್ಕಾಗುತ್ತೆ, ಹಾಗೆ ಬೇಗ ಕರಗೋದಿಲ್ಲ ಅದು, ಅಂದರೆ ಬೇಗ ಮೆಲ್ಟ್ ಆಗೋಲ್ಲ. ಸೊ ಅದು ಬೇಗ ಮೆಲ್ಟ್ ಆಗ್ತಿಲ್ಲ ಅಂದರೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ಸೊ ನಾನು ಇವಾಗ ವಿಪ್ಪಿಂಗ್ ಬ್ಯಾಗ್ಗೆ ವಿಪ್ಪಿಂಗ್ ಕ್ರೀಮ್ನೆಲ್ಲ ಹಾಕ್ಕೊಂಡಿದ್ದೀನಿ.
ಸೊ ಇವಾಗ ಕೇಕ್ ಎಲ್ಲ ತಣ್ಣಗಾರಿದೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆರಿದೆ ಅಂತ. ಸೊ ನಾನು ಆಗಲೇ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬೇಗ ಆರಲಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ. ಸೊ ಈಗ ಎಲ್ಲ ಫುಲ್ ಕ್ಲಿಯರಾಗಿ ಆರಿದೆ. ಸೊ ಈಗ ಇದಕ್ಕೆ ನಾವು ವಿಪ್ಪಿಂಗ್ ಕ್ರೀಮ್ನ ಬ್ಯಾಗಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಈಗ ಇದಕ್ಕೆ ಮೇಲ್ಗಡೆ ಪ್ಲೇಸ್ ಮಾಡೋಣ, ವಿಪ್ಪಿಂಗ್ ಕ್ರೀಮ್ನ ಪ್ಲೇಸ್ ಮಾಡೋಣ ಮಧ್ಯಕ್ಕೆ. ನಾನೊಂದು ತಟ್ಟೆನ ಇಟ್ಟು ಅದ್ರ ಮೇಲೆ ಕೇಕ್ನ ಪ್ಲೇಸ್ ಮಾಡಿದ್ದೀನಿ. ನನ್ನ ಹತ್ರ ಕೇಕ್ ಬೋರ್ಡ್ ಇಲ್ಲ, ಸೊ ಅದರಿಂದ ನಾನು ತಟ್ಟೆನ ಇಟ್ಟು ಅದ್ರ ಮೇಲೆ ಕೇಕ್ನ ಪ್ಲೇಸ್ ಮಾಡಿದ್ದೀನಿ. ಸೊ ಗೈಸ್, ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ನ ಪ್ಲೇಸ್ ಮಾಡ್ತಿದ್ದೀನಿ. ಯಾಕೆಂದರೆ ಸೆಂಟ್ರಿಗೆ ಮೇಲ್ಗಡೆ ನಾವು ಕೇಕ್ ಕಟ್ ಮಾಡಿರ್ತೀವಲ್ವ, ಅದ್ರ ಮೇಲೆ ಈಗ ಇದ್ರ ಮೇಲೆ ಕೇಕ್ನ ಇಡ್ತೀವಲ್ವ. ಸೊ ಅದಕ್ಕೆ ನಾನು ಶುಗರ್ ಸಿರಪ್ ಆಗಲಿ ಶುಗರ್ನ ಆಗಲಿ ಸ್ವಲ್ಪನೂ ಆ್ಯಡ್ ಮಾಡಿಲ್ಲ, ಹಾಗೆ ಮಾಡ್ತಿದ್ದೀನಿ. ಯಾಕೆಂದರೆ ವಿಪ್ಪಿಂಗ್ ಪೌಡರ್ ನಾನು ಯೂಸ್ ಮಾಡಿರೋ ವಿಪ್ಪಿಂಗ್ ಪೌಡರಲ್ಲೂ ಶುಗರ್ ಇದೆ, ಆ್ಯಂಡ್ ವಿಪ್ಪಿಂಗ್ ಪೌಡರಲ್ಲೂ ಶುಗರ್ ಇದೆ, ಮತ್ತು ಕೇಕ್ ಪೌಡರ್ ವೆನಿಲಾ ಕೇಕ್ ಪೌಡರಲ್ಲೂ ಶುಗರ್ ಆ್ಯಡ್ ಆಗಿದೆ. ಅಂದರೆ ಅವ್ರ ಪೌಡರಲ್ಲೇ ಆ್ಯಡ್ ಮಾಡಿರ್ತಾರೆ. ಸೊ ಅದರಿಂದ ನಾನು ಶುಗರ್ನ ಆ್ಯಡ್ ಮಾಡಿಲ್ಲ ಎರಡಕ್ಕೂ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಉಲ್ಟಾ ಇಡ್ತಾ ಇದ್ದೀನಿ. ಮೇಲ್ಗಡೆ ಏನು ಕೇಕ್ ಬಂದಿತ್ತು ಅದನ್ನು ಉಲ್ಟಾ ಇಡ್ತಿದ್ದೀನಿ. ಮೇಲ್ಗಡೆ ಇರೋದನ್ನು ಕೆಳಮುಖ ಮಾಡಿ ಕೇಕ್ನ ಇಟ್ಟಿದ್ದೀನಿ. ಸೊ ಈಗ ಮೇಲ್ಗಡೆಗೂ ನಾವು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಒಂದು ಲೆವೆಲ್ ತರ್ಕೊಳ್ಳೋಣ. ಸೊ ಗೈಸ್ ನೋಡಿ, ಇಲ್ಲಿ ನಾನು ಒಂದು ಕೇಕ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ನಾನು ಕೇಕ್ನ ಲೆವೆಲ್ ತರ್ಕೊತಾ ಇದ್ದೀನಿ. ಕೇಕ್ ನೈಫಿಂದ ನನಗಿನ್ನೂ ಬರಲ್ಲ ಅದು ಲೆವೆಲ್ ತರೋದಕ್ಕೆ. ಸೊ ಅದಕ್ಕೆ ನಾನು ಕೇಕ್ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕೇಕ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ನಾನು ಕೇಕ್ನೆಲ್ಲ ನೀಟಾಗಿ ಲೆವೆಲ್ ತಂದ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಎಲ್ಲ ಲೆವೆಲ್ ಬಂದಿದೆ. ಸೊ ಈಗ ಇದಕ್ಕೆ ನಾವೀಗ ಡೆಕೋರೇಟ್ ಮಾಡಬೇಕಷ್ಟೇ. ಸೊ ಡೆಕೋರೇಟ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಉಳಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಅಂದರೆ ಪೈನಾಪಲ್ ಫ್ಲೇವರ್ ಬರಲಿ ಅಂತೇಳಿ ಪೈನಾಪಲ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇಷ್ಟೂ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ಯೆಲ್ಲೋ ಕಲರ್ ಬರೋ ರೀತಿ. ಸೊ ಈಗ ನಾನು ಅಲ್ಲಿ ಏನು ಕೇಕ್ನ ರೆಡಿ ಮಾಡ್ಕೊಂಡಿದ್ದೆ, ಕೇಕ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಲೆವೆಲ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಈಗ ನಾನು ಈ ವಿಪ್ಪಿಂಗ್ ಕ್ರೀಮ್ನ, ಅಂದರೆ ಈಗ ಕಲರ್ ಹಾಕಿರೋಂಥ ವಿಪ್ಪಿಂಗ್ ಕ್ರೀಮ್ನ ವಿಪ್ಪಿಂಗ್ ಬ್ಯಾಗ್ ಹಾಕ್ಕೊಂಡು ಇಲ್ಲಿ ನೋಡಿ ನಾನು ನೇಮ್ನ ಬರ್ಕೊಂಡಿದ್ದೀನಿ. ಮೊದಲನೇದಾಗಿ ನೇಮ್ ಬರ್ಕೊಂಡು ಹಾಗೆ ಚಿಕ್ಕದಾಗಿ ಹಾಗೆ ಕೇಕ್ ಸುತ್ತ ಫ್ಲವರ್ಸ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಗೈಸ್, ನಾನು ಹಾಗೆ ಡೆಕೋರೇಷನ್ಗೋಸ್ಕರ ಒಂದು 4 ಒಂದೊಂದು ರೂಪಾಯಿದು ಡಾರ್ಕ್ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಡಿಸೈನ್ಗೆ ಚೆನ್ನಾಗಿರಲಿ ಅಂತೇಳಿ. ಸೊ ನೋಡಿ ಈಗ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ. ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ. ನನಗೆ ಅಷ್ಟು ಡಿಸೈನ್ ಮಾಡೋದಕ್ಕೆ ಬರೋದಿಲ್ಲ. ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ. ನನಗೆ ಹೇಗೆ ಬರುತ್ತೆ ಹಾಗೆ ಡಿಸೈನ್ ಮಾಡಿದ್ದೀನಿ. ಸೊ ನೋಡಿ, ಇದೇ ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ. ಸೊ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಡೆಕೋರ್ ಮಾಡೋ ಅಂಥದ್ದಿದೆ. ಸೊ ಈಗ ಇನ್ನೂ ಸ್ವಲ್ಪ ಡೆಕೋರ್ ಮಾಡೋಣ. ಸೊ ಗೈಸ್, ಇವಾಗ ಕೇಕ್ ರೆಡಿಯಾಗಿದೆ. ಸೊ ನಾನು ಇದನ್ನು ಡ್ಯಾಡಿಗೆ ಕೊಡ್ತಿದ್ದೀನಿ, ಅಂದರೆ ಅವರು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೊ ಕೇಳ್ತೀನಿ ಡ್ಯಾಡಿ ಹೇಗೆ ಬಂದಿದೆ ಅಂತ. ಸೊ ನಾವು ಕೂಡ ಇದೇ ಫಸ್ಟ್ ಟ್ರಯಲ್ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಟ್ರೈ ಮಾಡಿ. ಸೊ ಈಗ ನಮಗೆ ಕೇಕ್ ಎಲ್ಲ ಫುಲ್ ರೆಡಿಯಾಗಿದೆ. ಸೊ ಈಗ ಅದನ್ನು ನಾವು ಸರ್ವ್ ಮಾಡ್ತಿದ್ವಿ, ಅಂದರೆ ಡ್ಯಾಡಿ ಕಟ್ ಮಾಡ್ತಿದ್ದಾರೆ ಕೇಕ್ನ. ಸೊ ಡ್ಯಾಡಿ ಹೇಗಿದೆ, ಡ್ಯಾಡಿ ಹೇಳಿ ಹೇಗಿದೆ ಅಂತ. ರಿಯಲಿ ಸೂಪರ್ ಆಗಿದೆ. ಟೇಸ್ಟ್ ಮಾಡಿ ಡ್ಯಾಡಿ ಹೇಗಿದೆ. ಪೇಸ್ಟ್ರಿ ಕೇಕು ಮಾಡಿರೋ ಅಂಥದ್ದು. ಮಾಡ್ಬೋದಾ ಇನ್ನೊಮ್ಮೆ ಮನೇಲಿ ಮಾಡ್ಬೋದಾ, ಹೀಗೆ ಬರ್ತ್ಡೇಸ್ಗೆ ಎಲ್ಲದಕ್ಕೂ? ಚೆನ್ನಾಗಿ ಭಾಳ ಸ್ಮೂತಾಗಿ ಮಾಡಿದ್ದೀರಿ, ಚೆನ್ನಾಗಿ ಮಾಡಿದ್ದೀರಿ, ಉತ್ತಮವಾಗಿದೆ. ಮನೆಯಲ್ಲೇ ಕೇಕನ್ನು ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ. ಅದರಿಂದ ಕುಕಿಂಗ್ ಚಾನಲ್ಗೆ
ಶುಭಾಶಯಗಳು. يا ليلي ويا ليلى وش بش نشكيلك يما وقالوا لي ليلى صغير وفي قلبي غمة حب انتي وانتير الفوق يحبوا يقصوا لجناحي قولي ذكراني مخنوق ومنك طالب اسماحي هما كلها موحلة دق 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 كلها تشوف الدنيا كحلة سحرة قحلة دق 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 بس تشوف الدنيا أحلى والحومة مفحلة دق 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 تستنى في عسل النحلة صبورة كحلة هزنا الطيار ورمانا في عقب الرحلة ضايع بين الحيوت وما لقيتش بلاصة حومة بين بلاد الهوت يما خلوني بالشيخة مسموت وحكموا ناس الراقة والكراسي بالهبوط نحب نشد الروت ونقلب المناظر نقلب وجهي من هنا يما ما نحب نعيش الأحياء بالموت نوفا كيما ولد الجارة بالشي خاطب له يا ليلي ويا ليلى وش بش نشكيلك يما وقالوا لي ليلى صغير وفي قلبي غمة حب انتي وانتير الفوق يحبوا يقصوا لجناحي قولي ذكراني مخنوق ومنك طالب اسماحي ريوس الرجالة مايلة رزنط بالتخمام وبالشيخالة مخاخة مبايلة ولاد الحومة اشواتنا مقايلة شرف العينين بالخير ماهيش مستفايلة حبوا يسوقونا كيف الزيلة ومربط في زريبة وخطوة السكينة مكيلة يحبوك بري ما عندك شي عايلة نعيشوا في سيستم حكمه ولاد المتحيلة يحبوك غايب على الوجود ساكت على حقك وراضي باللي يحبوه موجود يما تجري وماك شخالة على القوت شخلى اولاد الحومة قطع من الحدود سيدو في قفصك مربوط وذباع مسيب وزيدك لك عالشك يما حبوك قاعد في زنقة مرفوض والمستقبل اللي تشوف فيه متعدي بحذاك يا ليلي ويا ليلى وش بش نشكيلك يما وقالوا ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಇದನ್ನು ತಿಳಿಸಿ. ಇದೇ ರೀತಿ ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಜೊತೆ ಬರ್ತೀನಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.